ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾದ ಪ್ರಕರಣಕ್ಕೂ ನನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಕೇಸೇ ಬೇರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣವೇ ಬೇರೆ ಅಂತೇಳಿ. ನಾನು ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಎನ್ನುವಂಥದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ವಾದ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ 2015ರಲ್ಲಿ ಕರ್ನಾಟಕ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೂ ಇರುವಂತಹ ವ್ಯತ್ಯಾಸ ಏನು? ಯಾರ ವಿರುದ್ಧ ಸಾಕ್ಷ್ಯಗಳಿದೆ, ಯಾರ ವಿರುದ್ಧ ದಾಖಲೆಗಳಿದೆ? ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನು ತೆಗೆದು ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ನೇರ, ನಿರ್ದಿಷ್ಟ ಅಥವಾ ಸ್ಪಷ್ಟವಾದಂತಹ ಸಾಕ್ಷ್ಯಗಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ನೇರವಾದಂತಹ, ನಿರ್ದಿಷ್ಟವಾದಂತಹ, ಖಚಿತವಾದಂತಹ, ಸ್ಪಷ್ಟವಾದಂತಹ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಿಲ್ಲ. ಯಾವುದೇ ಸಾಕ್ಷ್ಯಗಳಿಲ್ಲ. ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನಲ್ಲೂ ಕೂಡ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಪೊಲೀಸರಿಗೆ FIR ಅನ್ನು ದಾಖಲಿಸಿ ತನಿಖೆ ನಡೆಸುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಆ ಆದೇಶದಲ್ಲೂ ಮತ್ತು ಆ ಆದೇಶವನ್ನು ಉಲ್ಲೇಖಿಸಿ ಮೈಸೂರು ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ನೇರವಾದಂತಹ, ನಿರ್ದಿಷ್ಟವಾದಂತಹ, ಖಚಿತವಾದಂತಹ, ಸ್ಪಷ್ಟವಾದಂತಹ ದಾಖಲೆಗಳಾಗಲಿ ಸಾಕ್ಷ್ಯಗಳಾಗಲಿ ಇಲ್ಲ. 1996ರಿಂದ 1997ರವರೆಗೆ, 2004ರಿಂದ 2005ರವರೆಗೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿದ್ದರು. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಮೂಡಾಮಂಡಳಿಯಲ್ಲಿ ಸದಸ್ಯರಾಗಿದ್ದರು. 2023ರಿಂದ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಡಿನೋಟಿಫಿಕೇಶನ್ ಮತ್ತು ಸಿದ್ದರಾಮಯ್ಯನವರ ಬಾಮೈದ ಭೂ ಖರೀದಿ ಮಾಡಿದ್ದರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಭಾವ ಇರಬಹುದು ಎನ್ನುವಂತಹ ಸಂಶಯದ ಆಧಾರದಲ್ಲಷ್ಟೇ ಈ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಪಾರ್ವತಿಯವರಿಗೆ ಅವರ ಸಹೋದರ ಭೂಮಿಯನ್ನು ದಾನ ಮಾಡಿದ್ದರ ಮೇಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಭಾವ ಇರಬಹುದು ಎನ್ನುವಂತಹ ಸಂಶಯದ ಆಧಾರದ ಮೇಲಷ್ಟೇ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದರ ಹಿಂದೆ ಸಿದ್ದರಾಮಯ್ಯನವರ ರಾಜಕೀಯ ಪ್ರಭಾವ ಇರಬಹುದು ಎನ್ನುವ ಅನುಮಾನದ ಆಧಾರದ ಮೇಲಷ್ಟೇ ಈ ತನಿಖೆಗೆ ಆದೇಶವನ್ನು ಕೊಡಲಾಗಿರುವಂಥದ್ದು. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವವನ್ನು ಬೀರಿರಬಹುದು ಎನ್ನುವಂತಹ ಅನುಮಾನದ ಮೇಲಷ್ಟೇ ಈ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಭೂಸ್ವಾಧೀನದಿಂದ ಹಿಡಿದು ಬದಲಿ ನಿವೇಶನ ಹಂಚಿಕೆಯವರೆಗೆ ಉಪಮುಖ್ಯಮಂತ್ರಿ 2 ಬಾರಿ ಮತ್ತು 2013ರಿಂದ 2018ರವರೆಗೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ, ಜೊತೆಗೆ 2023ರಿಂದ ಮುಖ್ಯಮಂತ್ರಿ ಆಗಿದ್ದರು ಎನ್ನುವ ಕಾರಣಕ್ಕೋಸ್ಕರ ಪ್ರಭಾವ ಬೀರಿರಬಹುದು ಎನ್ನುವಂತಹ ಅನುಮಾನದ ಆಧಾರದ ಮೇಲೆ, ಸಂಶಯದ ಆಧಾರದ ಮೇಲಷ್ಟೇ ಈ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಹೈಕೋರ್ಟ್ ತೀರ್ಪಿನಲ್ಲಿ 23 ಪುಟಗಳ ಏನು ಪ್ಯಾರ ಇದೆ, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ಈ ನಿರ್ದಿಷ್ಟ ಆರೋಪದಲ್ಲಿ ಎನ್ನುವಂಥದ್ರ ಬಗ್ಗೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಟಿಪ್ಪಣಿಯನ್ನು ಬರೀತಾರೆ. ಅದರಲ್ಲಿ ಎಲ್ಲೂ ಕೂಡ there is no single direct evidence or proof against ಮಿಸ್ಟರ್ ಸಿದ್ದರಾಮಯ್ಯ. ಬಟ್ ರಾಜಕೀಯ ಪ್ರಭಾವ ಇರಬಹುದು. ಸಾಮಾನ್ಯ ಜನರಿಗಾದರೆ ಈ 14 ಬದಲಿ ನಿವೇಶನಗಳು ಸಿಗಲ್ಲ
ಪ್ರೈಮ್ ಲೊಕೇಶನಲ್ಲಿ ಎನ್ನುವಂತಹ ಆಧಾರದ ಮೇಲಷ್ಟೇ, ಆ ಸಂಶಯದ ಆಧಾರದ ಮೇಲಷ್ಟೇ, ಪ್ರಭಾವದ ಅನುಮಾನದ ಆಧಾರದ ಮೇಲಷ್ಟೇ ಈ ತನಿಖೆ ಈಗ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಡಿನೋಟಿಫೈಗೆ ಸಂಬಂಧಪಟ್ಟ ಹಾಗೆ ಕಡತಕ್ಕೆ ಸಹಿ ಹಾಕಿದ್ದ ಯಾವುದೇ ಒಂದು ಸಾಕ್ಷ್ಯ ಇಲ್ಲ, ಅಥವಾ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಫೈಲುಗಳನ್ನು ತರಿಸಿಕೊಂಡಿದ್ರ ಬಗ್ಗೆ ಆಗಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಭಾಗವಹಿಸಿದ್ದರ ಸಭೆಯ ಬಗ್ಗೆ ಆಗಲಿ, ಅಥವಾ ಶಿಫಾರಸನ್ನು ಮಾಡಿದ್ದಕ್ಕಾಗಲಿ ಯಾವುದ್ರ ಬಗ್ಗೆನೂ ಸಾಕ್ಷ್ಯ ಇಲ್ಲ. ಟಿಲ್ ಡಿನೋಟಿಫಿಕೇಷನ್ನಿಂದ ಹಿಡಿದು 14 ಬದಲಿ ನಿವೇಶನಗಳ ಹಂಚಿಕೆ ಆಗುವವರೆಗೆ ಸಿದ್ದರಾಮಯ್ಯನವರ ವಿರುದ್ಧ ಒಂದೇ ಒಂದು ನೇರವಾದಂತಹ ನಿರ್ದಿಷ್ಟವಾದಂತಹ ಸಾಕ್ಷ್ಯಗಳಿಲ್ಲ. ಲೋಕಾಯುಕ್ತ ಪೊಲೀಸರು FIR ದಾಖಲು ಮಾಡಿಕೊಳ್ಳಲಿಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಅವರ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿದೆ ಅದನ್ನು ಸ್ನೇಹಮಯಿ ಕೃಷ್ಣ ಅವರು ಏನು ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲೂ ಕೂಡ ದೇರ್ ಇಸ್ ನೋ ಸಿಂಗಲ್ ಪ್ರೂಫ್ ಎಗ್ನೆಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಇವರು ಉಪಮುಖ್ಯಮಂತ್ರಿ ಆಗಿದ್ದರು 2 ಬಾರಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. ಹೀಗಾಗಿ ಇವರು ಪ್ರಭಾವ ಬೀರಿದ್ದಾರೆ. ಇದು ಸಿದ್ದರಾಮಯ್ಯನವರ ಪ್ರಕರಣ. ಕುಮಾರಸ್ವಾಮಿ ಅವರು ಹೇಳೋದ್ರಲ್ಲ, ನನ್ನ ಪ್ರಕರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೂ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ ವ್ಯತ್ಯಾಸ ಇದೆ. ಇದು ಸಾಕಷ್ಟು ಮಂದಿಗೆ ಈ ಗೊಂದಲ ಇದೆ. ಏನು ಅಂತ ಹೇಳಿದ್ರೆ, ಇಬ್ಬರ ವಿರುದ್ಧವೂ ಕೂಡ ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ಇರುವಂಥದ್ದು. ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಕೇಸಿದೆ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಿರುದ್ಧವೂ ಕೇಸಿದೆ. ಸೊ ಎರಡೂ ಕೇಸ್ ಸೇಮಾ? ಖಂಡಿತ ಅಲ್ಲ. ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ನಿಜ, ಬಟ್ ಅವರ ವಾದದ ಅರ್ಥದಲ್ಲಲ್ಲ ಅದು. ಅವರು ಏನಕ್ಕೆ ಹೇಳಿರುವಂಥದ್ದು, ನಾನು ತಪ್ಪು ಮಾಡಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಆ ಅರ್ಥದಲ್ಲಿ ಜಸ್ಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಕಡತಗಳು ಏನು ಹೇಳ್ತೇವೆ, ಸರ್ಕಾರಿ ದಾಖಲೆಗಳು ಏನು ಹೇಳ್ತೇವೆ, 2007ರ ಅಕ್ಟೋಬರ್ನವರೆಗೆ HD ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಬೆಂಗಳೂರಿನ ಗಂಗಾನಗರದಲ್ಲಿರುವಂತಹ 1 ಎಕರೆ 11 ಗುಂಟೆ ಭೂಮಿಯ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನೇರವಾದಂತಹ ಸಾಕ್ಷ್ಯಗಳಿದೆ. ಡೈರೆಕ್ಟ್ ಎವಿಡೆನ್ಸ್ ಸರ್ಕಾರಿ ದಾಖಲೆಗಳಲ್ಲೇ ಸಾಕ್ಷ್ಯಗಳಿರುವಂಥದ್ದು. ಡಿನೋಟಿಫಿಕೇಶನ್ ಸಂಬಂಧ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ ಎನ್ನುವುದರ ಬಗ್ಗೆ ದಾಖಲೆಗಳಿವೆ, ಸರ್ಕಾರಿ ದಾಖಲೆಗಳಿವೆ. ಯಡಿಯೂರಪ್ಪ ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ವಜಾಗೊಳಿಸಿದೆ. ಆ ವಜಾಗೊಳಿಸಿದಂಥ ಆದೇಶದಲ್ಲಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಉಲ್ಲೇಖ ಮಾಡಲಾಗಿದೆ. 2007ರ ಆಗಸ್ಟ್ 28ನೆಯ ತಾರೀಕು ರಾಜಶೇಖರಯ್ಯ ಎಂಬ ವ್ಯಕ್ತಿ, ಅನಾಮಿಕ ಅಪರಿಚಿತ ವ್ಯಕ್ತಿ, ಈ ನಿರ್ದಿಷ್ಟ ಭೂಮಿ 1 ಎಕರೆ 11 ಗುಂಟೆಯ ಭೂಮಿಗೆ ಸಂಬಂಧ ಪಡದೇ ಇದ್ದಂತಹ ಒಬ್ಬ ವ್ಯಕ್ತಿ ಅರ್ಜಿಯನ್ನು ಸಲ್ಲಿಸ್ತಾನೆ. ನೇರವಾಗಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ, ಡೈರೆಕ್ಟ್ಲಿ HD ಕುಮಾರಸ್ವಾಮಿ ಅವರಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ರಾಜಶೇಖರಯ್ಯ. ಆಗಸ್ಟ್ 28, 2007ರಲ್ಲಿ ರಾಜಶೇಖರಯ್ಯ ಅರ್ಜಿ ಸಲ್ಲಿಸಿದ ದಿನದಂದೇ, ಆಗಸ್ಟ್ 28, 2007ರಂದೇ ಅರ್ಜಿ ಸಲ್ಲಿಸಿದ ದಿನದಂದೇ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಮುಖ್ಯ ಕಾರ್ಯದರ್ಶಿಯವರು ರಾಕೇಶ್ ಸಿಂಗ್ ಅವರು ಈ ನಿರ್ದಿಷ್ಟ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕಡತಗಳನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆಯನ್ನು ಕೊಡ್ತಾರೆ. ಯಾರ ಆದೇಶದ ಮೇರೆಗೆ? HD ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ. ಅಂದರೆ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ 1 ಎಕರೆ 11 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು ಅಂಥೇಳಿ ರಾಜಶೇಖರಯ್ಯ ಅರ್ಜಿ ಸಲ್ಲಿಸಿದ ದಿನವೇ ಸೂಚನೆಯನ್ನು ಕೊಡಲಾಗುತ್ತೆ ನಗರಾಭಿವೃದ್ಧಿ ಇಲಾಖೆಗೆ. ಸೊ ಇಲ್ಲಿ ಇನ್ನೊಂದು ವಿಚಿತ್ರ ಇದೆ. ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಈ ರಾಜಶೇಖರಯ್ಯ ಎನ್ನುವಂತಹ ವ್ಯಕ್ತಿ ಆಮಿರ್ ಜಾನ್ ಎನ್ನುವಂತಹ ವ್ಯಕ್ತಿಯ ಮುಖಾಂತರ ಈ 1 ಎಕರೆ 11 ಗುಂಟೆ ಭೂಮಿಯನ್ನು ಡಿನೋಟಿಫೈ ಮಾಡಬೇಕು ಅಂತೇಳಿ ಸಿವಿಲ್ ಸೂಟನ್ನು ಹಾಕೋತಾರೆ ಆಮಿರ್ ಜಾನ್ ಎನ್ನುವಂತಹ ವ್ಯಕ್ತಿಯ ಮುಖಾಂತರ. ಆದರೆ ಅದು ಕ್ವಾಶ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಆ ರಿಜೆಕ್ಟ್ ಆದ ಬಳಿಕ ಡೈರೆಕ್ಟ್ಲಿ ರಾಜಶೇಖರಯ್ಯ ಆ್ಯಕ್ಷನ್ಗೆ ಇಳಿಯುವಂಥದ್ದು. ಇದು ಸರ್ಕಾರಿ ದಾಖಲೆಗಳಲ್ಲಿರುವಂತಹ ಮಾಹಿತಿ. ಆ ಆಮಿರ್ ಜಾನ್ನನ್ನು ಈ ನಿರ್ದಿಷ್ಟ ಭೂಮಿಯ ಮಾಲೀಕ ಅಂತೇಳಿ ತೋರಿಸಲಾಗತ್ತೆ. ಅದರ ಹಿಂದೆ ಇದ್ದಿದ್ದು ರಾಜಶೇಖರಯ್ಯ.
ನೀನು ಈ ಥರ ಮಾಡಬೇಕು ಅಂಥೇಳಿ. ಸೊ ರಾಜಶೇಖರಯ್ಯ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಆದೇಶದ ಮೇರೆಗೆ ನಗರಾಭಿವೃದ್ಧಿ ಇಲಾಖೆಯವರು ಮುಖ್ಯಮಂತ್ರಿಯವರ ಕಚೇರಿಗೆ ಕಡತಗಳನ್ನು ಸಲ್ಲಿಕೆ ಮಾಡ್ತಾರೆ. ಆ ಕಡತದ ಪ್ರಕಾರ 1988ರಲ್ಲೇ ಅಂದರೆ 19 ವರ್ಷಗಳ ಹಿಂದೆಯೇ ಈ ನಿರ್ದಿಷ್ಟ ಭೂಮಿಯನ್ನು ಸರ್ಕಾರ ಫೈನಲಿ ಅಕ್ವೈರ್ ಮಾಡಿಕೊಂಡಿದೆ. ಇದು ಸರ್ಕಾರದ ಸ್ವತ್ತು, ಇದರ ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ, ಇದರ ಮೇಲೆ ಯಾವ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಯಾವುದೇ ಅಧಿಕಾರ ಇಲ್ಲ ಅಂಥೇಳಿ ಟಿಪ್ಪಣಿಯನ್ನು ಬರೆದು ಕಳಿಸ್ತಾರೆ ನಗರಾಭಿವೃದ್ಧಿ ಇಲಾಖೆಯವರು. ಯಾರಿಗೆ? ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಅವರ ಕಚೇರಿಗೆ, ಮುಖ್ಯಮಂತ್ರಿಗಳ ಕಚೇರಿಗೆ. ಆದರೂ ಕೂಡ ಎಗೇನ್ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಎಗೇನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಮುಖ 3 ಪ್ರಕರಣಗಳನ್ನು ಉಲ್ಲೇಖ ಮಾಡಿ, ಅದರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟನ್ನು ಉಲ್ಲೇಖ ಮಾಡಿ, ಈ ಭೂಮಿ ಸರ್ಕಾರದ ಸ್ವಾಧೀನದಲ್ಲಿ ಇದೆಯಾ, ಇದನ್ನು ಡಿನೋಟಿಫೈ ಮಾಡಬಹುದಾ ಅಂಥೇಳಿ ಮತ್ತೆ ಎಗೇನ್ ಕ್ಲಾರಿಫಿಕೇಷನನ್ನು ಕೇಳ್ತಾರೆ. ಎಗೇನ್ ಕುಮಾರಸ್ವಾಮಿ ಅವರು ಆಲ್ರೆಡಿ ಮಾಡೋಕ್ಕಾಗಲ್ಲ, ಇದು ಆಲ್ರೆಡಿ ಸರ್ಕಾರಿ ಸ್ವತ್ತು, 1988ರಲ್ಲಿ ಇದನ್ನು ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆ ಸಂಪೂರ್ಣವಾಗಿ, ಇದು ಸರ್ಕಾರದ ಸ್ವಾಧೀನದಲ್ಲಿದೆ ಅಂಥೇಳಿ ರಿಪ್ಲೈಯನ್ನು ಕೊಡ್ತಾರೆ. ಆದಾಗ್ಯೂ ಕೂಡ ಎಗೇನ್ ಕುಮಾರಸ್ವಾಮಿ ಅವರು ಮತ್ತೆ ಸ್ಪಷ್ಟನೆಯನ್ನು ಕೇಳಿ ಪತ್ರವನ್ನು ಬರೀತಾರೆ, ನನಗೆ ಇನ್ನಷ್ಟು ಮಾಹಿತಿ ಬೇಕು ಅಂಥೇಳಿ. ಇದು ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ವಿದಿನ್ 1.5 ತಿಂಗಳ ಅಂತರದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಅಕ್ಟೋಬರ್ 7, 2007 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕಿಂತ 1.5 ತಿಂಗಳ ಅಂತರದಲ್ಲಿ ಈ ಪ್ರಕ್ರಿಯೆ ನಡೆಯುವಂಥದ್ದು. ರಾಜಶೇಖರಯ್ಯ ಅರ್ಜಿ ಕೊಡ್ತಾನೆ. ರಾಜಶೇಖರ ಕೊಟ್ಟಂಥ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅವತ್ತೇ ಕಡತ ಸಲ್ಲಿಕೆಗೆ ಕುಮಾರಸ್ವಾಮಿ ಅವರು ಸೂಚನೆಯನ್ನು ಕೊಡ್ತಾರೆ ತಮ್ಮ ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ. ನಗರಾಭಿವೃದ್ಧಿ ಇಲಾಖೆಯಿಂದ ಉತ್ತರ ಬರುತ್ತೆ. ನಗರಾಭಿವೃದ್ಧಿ ಇಲಾಖೆಯಿಂದ ಉತ್ತರ ಬಂದ ತಕ್ಷಣ ಎಗೇನ್ ಮತ್ತೆ ಕುಮಾರಸ್ವಾಮಿ ಅವರು ನನಗೆ ಇನ್ನಷ್ಟು ಮಾಹಿತಿ ಬೇಕು, ಇದನ್ನು ಡಿನೋಟಿಫೈ ಮಾಡೋಕ್ಕಾಗುತ್ತೆ ಇಲ್ವ ಅಂತ ಹೇಳಿ ಅಂಥೇಳಿ 3 ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಮತ್ತೆ ರಿಪೋರ್ಟನ್ನು ಕೇಳ್ತಾರೆ ಕುಮಾರಸ್ವಾಮಿ ಅವರು. ವಿದಿನ್ 1.5 ತಿಂಗಳು ಆಗಸ್ಟ್ 28ರಿಂದ ಆಗಿರುವಂಥ ಬೆಳವಣಿಗೆ ಇದು. ಅಕ್ಟೋಬರ್ 6ನೇ ತಾರೀಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು. ಸೊ ಈ ಪ್ರಕ್ರಿಯೆಗಳು ಆಗುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನನಗೆ GPA ಬಗ್ಗೆ ಮಾಹಿತಿನೇ ಇಲ್ಲ ಅಂಥೇಳಿ. ಆಗಸ್ಟ್ 28ನೇ ತಾರೀಕು 2007ರಲ್ಲಿ ರಾಜಶೇಖರಯ್ಯ ಅರ್ಜಿ ಸಲ್ಲಿಸಿದ ವಿದಿನ್ 1 ಮಂತ್ ಕುಮಾರಸ್ವಾಮಿ ಅತ್ತೆ ಹೆಸರಿಗೆ ಈ 1 ಎಕರೆ 11 ಗುಂಟೆ ಜಮೀನು GPA ಆಗುತ್ತೆ. ಕುಮಾರಸ್ವಾಮಿ ಅತ್ತೆ ಹೆಸರಿಗೆ ಈ ನಿರ್ದಿಷ್ಟ ಭೂಮಿ GPA ಆಗುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಇಲಾಖೆಯಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಈ ನಿರ್ದಿಷ್ಟ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕಡತಗಳ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರ ಅತ್ತೆಗೆ ಈ ಭೂಮಿಯನ್ನು GPA ಮಾಡಿಕೊಳ್ಳಲಾಗುತ್ತೆ 2007ರ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕಿಂತ ಮುಂಚೆ. ಇದು ಒಂದು ಕತೆ. ಇದು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ 2007ರ ಅಕ್ಟೋಬರ್ನಲ್ಲಿ. 2010ರಲ್ಲಿ ಯಡಿಯೂರಪ್ಪನವರು ಆಗೇನು ಮುಖ್ಯಮಂತ್ರಿ ಆಗಿರ್ತಾರೆ, ಅವರು 2010ರ ಜುಲೈನಲ್ಲಿ ಈ ನಿರ್ದಿಷ್ಟ ಭೂಮಿ 1 ಎಕರೆ 11 ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡ್ತಾರೆ. 1988ರಲ್ಲಿ ಫೈನಲ್ ಡಿನೋಟಿಫಿಕೇಷನ್ ಆಗಿ ಇದು ಸರ್ಕಾರದ ಸ್ವತ್ತು ಅಂಥೇಳಿ ಅಧಿಕಾರಿಗಳು ಟಿಪ್ಪಣಿಯನ್ನು ಕೊಟ್ಟರೂ ಕೂಡ ಅದನ್ನು ಧಿಕ್ಕರಿಸಿ ಯಡಿಯೂರಪ್ಪನವರು ಕೂಡ 2010ರ ಜುಲೈನಲ್ಲಿ ಈ ಭೂಮಿಯನ್ನು ಡಿನೋಟಿಫೈ ಮಾಡ್ತಾರೆ. ಈ ಭೂಮಿ ಡಿನೋಟಿಫೈ ಆದ 1 ತಿಂಗಳ ಅಂತರದಲ್ಲೇ ಕುಮಾರಸ್ವಾಮಿಯವರ ಅತ್ತೆ, ಯಾರ ಹೆಸರಲ್ಲಿ ಈ ಭೂಮಿಯನ್ನು 2007ರ ಸೆಪ್ಟೆಂಬರ್ನಲ್ಲಿ GPA ಮಾಡಿಕೊಳ್ಳಲಾಗಿತ್ತು, ಆ ಕುಮಾರಸ್ವಾಮಿಯವರ ಅತ್ತೆ ಈ ಭೂಮಿಯನ್ನು ತಮ್ಮ ಮಗನಿಗೆ ಮಾರಾಟ ಮಾಡ್ತಾರೆ. ಎಷ್ಟಕ್ಕೆ? 60 ಲಕ್ಷ ರೂಪಾಯಿಗೆ. 60 ಲಕ್ಷ ರೂಪಾಯಿಗೆ 17 ಗುಂಟೆಗೆ 20 ಲಕ್ಷ ರೂಪಾಯಿಯಂತೆ ಒಟ್ಟು 1 ಎಕರೆ 11 ಗುಂಟೆಗೆ 60 ಲಕ್ಷ ರೂಪಾಯಿಯನ್ನು ಪಡೆದು ಕ್ರಯಪತ್ರವನ್ನು ಮಾಡಿಕೊಡ್ತಾರೆ. ಆ ಕ್ರಯಪತ್ರದಲ್ಲಿ ಡಿನೋಟಿಫೈ ಆಗಿದ್ದು, BDA ಈ ಭೂಮಿಯ ಸ್ವಾಧೀನವನ್ನು ಪಡ್ಕೊಂಡಿದ್ದು, ಸ್ವಾಧೀನ ಪಡೆದುಕೊಂಡ ಬಳಿಕ ತಿಂಗಳ ಹಿಂದೆಯಷ್ಟೇ ಡಿನೋಟಿಫೈ ಆಗಿದ್ದು ಯಡಿಯೂರಪ್ಪನವರ ಸರ್ಕಾರದಿಂದ. ಇದ್ರ ಬಗ್ಗೆಲ್ಲ ಮಾಹಿತಿ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ,
ನಾನು ಏನೂ ತಪ್ಪೇ ಮಾಡಿಲ್ಲ, ನನ್ನ ವಿರುದ್ಧ ಸಾಕ್ಷ್ಯಗಳೇ ಇಲ್ಲ ಅಂಥೇಳಿ. 2015ರಲ್ಲಿ ಹೈಕೋರ್ಟ್ನಲ್ಲಿ ಯಡಿಯೂರಪ್ಪನವರು ಸಲ್ಲಿಸಿದಂಥ ರಿಟ್ ಅರ್ಜಿ ವಜಾಗೊಂಡಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಷ್ಟು ಉಲ್ಲೇಖಗಳಿದೆ. ಇವೆಲ್ಲ ಸರ್ಕಾರಿ ದಾಖಲೆಗಳು. ಸಿದ್ದರಾಮಯ್ಯನವರ ಪ್ರಕರಣದಲ್ಲಾದರೆ ದೆರ್ ಈಸ್ ನೋ ಸಿಂಗಲ್ ಎವಿಡೆನ್ಸ್ ಡೈರೆಕ್ಟ್ಲಿ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ ಎಕ್ಸೆಪ್ಟ್ ದ ಪ್ರಿಸಂಪ್ಷನ್ ಆ್ಯಂಡ್ ಅಸಂಪ್ಷನ್. ಒಂದು ಪರ್ಸೆಪ್ಷನ್ ಇದೆ ಅಷ್ಟೇ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಸಾರ್ವಜನಿಕ ನಂಬಿಕೆಯ ಹಿತದೃಷ್ಟಿಯಲ್ಲಿ ತನಿಖೆಯ ಆಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು ಅದರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ. ಯಾಕಂತ ಹೇಳಿದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ರಾಜಕೀಯ ಚಿಂತಕನ ಕೋರ್ಟನ್ನು ಉಲ್ಲೇಖ ಮಾಡ್ತಾರೆ, ಪಬ್ಲಿಕ್ ಟ್ರಸ್ಟ್ನ ಬಗ್ಗೆ ಉಲ್ಲೇಖ ಮಾಡ್ತಾರೆ ತಮ್ಮ ತೀರ್ಪಿನ ಕೊನೆಯ ಭಾಗದಲ್ಲಿ. ಬೆಂಜಮಿನ್ ಬಗ್ಗೆ, ಪಬ್ಲಿಕ್ ಟ್ರಸ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಆ ಆಧಾರದಲ್ಲಿ ಈ ಸಿದ್ದರಾಮಯ್ಯನವರ ವಿರುದ್ಧ ಈಗ ತನಿಖೆ ಆಗ್ತಾ ಇರುವಂಥದ್ದು. ದೆರ್ ಈಸ್ ನೋ ಡೈರೆಕ್ಟ್ ಸಿಂಗಲ್ ಎವಿಡೆನ್ಸ್ ಟಿಲ್ ನೌ ಹೈಕೋರ್ಟಿಗೂ ಕೊಡೋಕ್ಕಾಗಿಲ್ಲ. TJ ಅಬ್ರಹಾಂಗಿರ್ಬೋದು, JDSನ ಕಾರ್ಯಕರ್ತ ಪ್ರದೀಪ್ ಕುಮಾರ್ಗಿರ್ಬೋದು, ಅಥವಾ ಸ್ನೇಹಮಯಿ ಕೃಷ್ಣಗಿರ್ಬೋದು, ಈ 3 ಜನಕ್ಕೂ ನೇರವಾಗಿ ಹೈಕೋರ್ಟಿಗೂ ದಾಖಲೆ ಕೊಡೋಕ್ಕಾಗಿಲ್ಲ. ಡೈರೆಕ್ಟ್ ಎವಿಡೆನ್ಸ್ಗೆ ಸಂಬಂಧಪಟ್ಟಾಗೆ ಟ್ರಯಲ್ ಕೋರ್ಟ್ನಲ್ಲೂ ಕೂಡ ಕೊಡೋಕ್ಕಾಗಿಲ್ಲ. FIR ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ದೆರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್. ಆರೋಪ ಏನು ಸಿದ್ದರಾಮಯ್ಯನವರ ವಿರುದ್ಧ? ನೀವು ಉಪಮುಖ್ಯಮಂತ್ರಿ ಆಗಿದ್ರಿ, ನೀವು ಮುಖ್ಯಮಂತ್ರಿ ಆಗಿದ್ರಿ, ಸೊ ನೀವು ಪ್ರಭಾವ ಬೀರಿದ್ದೀರಿ ಅಂಥೇಳಿ ನನಗೆ ಅನಿಸ್ತಾ ಇದೆ, ಹಾಗಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿರುವಂಥದ್ದು. ಆ FIRನಲ್ಲಿ ಅಷ್ಟೇ ಇರುವಂಥದ್ದು. ಬಟ್ ಕುಮಾರಸ್ವಾಮಿ ಅವರ ವಿರುದ್ಧ ದೆರ್ ಇಸ್ ಡೈರೆಕ್ಟ್ ಎವಿಡೆನ್ಸ್, ನೇರ ದಾಖಲೆಗಳಿವೆ. ಫೈಲ್ ಪುಟಪ್ ಆಗಿರುವ ಬಗ್ಗೆ, ಮಾಹಿತಿಯನ್ನು ಕೇಳಿರುವ ಬಗ್ಗೆ, ವರದಿಯನ್ನು ಕೇಳಿರುವ ಬಗ್ಗೆ. ಮತ್ತು ಇನ್ನೊಂದು ಅಂಶ, 1998ರಲ್ಲಿ ಡಿನೋಟಿಫೈ ಆಗುತ್ತಲ್ವ ಲ್ಯಾಂಡು. ಅದಾದ ಮೇಲೆ ದೇವರಾಜು ಆ ಲ್ಯಾಂಡನ್ನು ಮಾರಾಟ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಈ ಸಂದರ್ಭದಲ್ಲಿ, ಬಿಕಾಸ್ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂಥ FIRನಲ್ಲಿ ಕೆಲವೊಂದಿಷ್ಟು ಅಂಶಗಳಿದೆ, ಅದನ್ನು ಇನ್ನೊಂದು ಸಲ ಹೇಳೋಣ. ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಆ ಮಾಹಿತಿಯಲ್ಲಿ ಇನ್ನೊಂದು ಗಮನಿಸಿದೆ ನಾನು. ದೇವರಾಜು ಅವರಿಗೆ ಭೂಮಿಯ ಹಕ್ಕನ್ನು ಹಸ್ತಾಂತರ ಮಾಡಲಾಗಿದೆ ಒಂದು ಹಂತದಲ್ಲಿ ಮೈಸೂರಿನ ಏನು ಈಗ ಮೂಡ ವಿವಾದ ಇದೆ, ಆ ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿ ದೇವರಾಜು ಅವರಿಗೆ ಭೂಮಿಯ ಹಕ್ಕನ್ನು ಹಸ್ತಾಂತರ ಮಾಡಲಾಗಿದೆ ಒಂದು ಹಂತದಲ್ಲಿ. ಅದರ ಉಲ್ಲೇಖ ಕೂಡ ಇದೆ FIR ಕಾಪಿಯಲ್ಲಿ, ಅದರ ಉಲ್ಲೇಖ ಕೂಡ ಇರುವಂಥದ್ದು. ಸೊ ದೆರ್ ಇಸ್ ನೋ ಡೈರೆಕ್ಟ್ ಎವಿಡೆನ್ಸ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ, ಬಟ್ ದೆರ್ ಈಸ್ ಡೈರೆಕ್ಟ್. ಆದರೆ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾದಂತಹ ಸಾಕ್ಷ್ಯಗಳಿದೆ. ಹಾಗಾಗಿಯೇ ಸಿದ್ದರಾಮಯ್ಯನವರ ಪ್ರಕರಣವೇ ಬೇರೆ, HD ಕುಮಾರಸ್ವಾಮಿ ಅವರ ಪ್ರಕರಣವೇ ಬೇರೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕೇಸ್ ಇದು. ಡಿನೋಟಿಫೈ ಮಾಡುವಂಥದ್ದು ತಪ್ಪಲ್ಲ, ಅದರಿಂದ ಲಾಭ ಗಳಿಸುವಂಥದ್ದು ತಪ್ಪು ಎನ್ನುವಂಥ ಅಭಿಪ್ರಾಯವನ್ನು ಕುಮಾರಸ್ವಾಮಿ ಅವರು ಇವತ್ತು ವ್ಯಕ್ತಪಡಿಸಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ವಿರುದ್ಧ ನಾಗಪ್ರಸನ್ನ ಅವರ ಪೀಠ ಏನು ತನಿಖೆಗೆ ಅನಿವಾರ್ಯತೆ ಇದೆ ಅಂತೇಳಿ ಏನು ತೀರ್ಪನ್ನು ಕೊಡ್ತು, ಅದರಲ್ಲಿ ಭೂಮಿ ಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರದ ಮೊತ್ತವನ್ನು ಸಿವಿಲ್ ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡಿದ ಬಳಿಕ ಆ ಭೂಮಿಯನ್ನು ಡಿನೋಟಿಫೈ ಮಾಡುವಂಥದ್ದು ಕಾನೂನು ಬಾಹಿರ ಅಂತೇಳಿ ಅಭಿಪ್ರಾಯವನ್ನು ಪಟ್ಟಿದೆ ನಾಗಪ್ರಸನ್ನ ಅವರ ಪೀಠ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಡಿನೋಟಿಫೈ ಮಾಡುವಂಥದ್ದು ತಪ್ಪಲ್ಲ ಅಂತೇಳಿ. ಇನ್ ಕೇಸ್ ನಿರ್ದಿಷ್ಟ ಭೂಮಿ ಬಳಕೆ ಆಗದೇ ಇದ್ದರೆ ಅದನ್ನು ಡಿನೋಟಿಫೈ ಮಾಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಅಂಥೇಳಿ ಕುಮಾರಸ್ವಾಮಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ಪ್ರಕರಣ. ಎರಡೂ ಕೂಡ ಬೇರೆ ಬೇರೆಯದ್ದೇ ಆದಂತಹ ಪ್ರಕರಣಗಳು. ಒಂದು ಕಡೆ ನೇರವಾದಂತಹ ಸಾಕ್ಷ್ಯ ದಾಖಲೆ ಕಡತಗಳಿದೆ. HD ಕುಮಾರಸ್ವಾಮಿಯವರೇ ಅದಕ್ಕೆ ನಿರ್ದಿಷ್ಟ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ವಹಿಸಿ ಅದನ್ನು ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ತಾಯಿ ಮತ್ತು ಅವರ ಸಹೋದರ ಅದರ ಲಾಭವನ್ನು ಹೇಗೆ ಪಡೆದರು ಎನ್ನುವಂಥದ್ರ ಬಗ್ಗೆ ಡೈರೆಕ್ಟ್ ಸಾಕ್ಷ್ಯಗಳಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಅವರ ವಿರುದ್ಧ ನೇರವಾದಂಥ ಯಾವುದೇ ಸಾಕ್ಷ್ಯಗಳಿಲ್ಲ. ಆದರೆ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಬದಲಿ ನಿವೇಶನಗಳನ್ನು ಕೊಡಲಾಯಿತು ಎನ್ನುವ ಕಾರಣಕ್ಕೋಸ್ಕರ ದಿ ಇನ್ವೆಸ್ಟಿಗೇಷನ್ ಈಗ ಶುರು ಆಗಿರುವಂಥದ್ದು.